ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೋಕ್ಷಿಕ್ ಅಕಾಡೆಮಿ. ಸೊ ನಾನು ಬೆಳಗ್ಗೆಯಿಂದ KA30ಗೆ ಕಾಲ್ ಮಾಡ್ತಾ ಇದ್ದೀನಿ, ಬಟ್ ದೇ ಆರ್ ನಾಟ್ ರಿಸೀವಿಂಗ್. ಸೊ ಯಾಕೆ ಅಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಾ ಇದೆ, ಬಟ್ ಏನಕ್ಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಅದನ್ನು ಕೇಳೋಣ ಹಂಗೆ ಕಾಲ್ ಮಾಡಿದೆ, ಬಟ್ ಬಂದಿಲ್ಲ. ಹಾಗೆ ಇನ್ನೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ KA ಒಂದು ಏನು ಕಟ್ ಆಫ್ ಇದೆ, ಫಸ್ಟು ರೌಂಡು ಕಟ್ ಆಫ್ ಏನಿದೆ ಅದನ್ನು ಕೂಡ ಅಪ್ಡೇಟ್ ಕೊಟ್ಟಿದ್ದೇನೆ. ಅದನ್ನು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು KA ಒಂದು ವೆಬ್ಸೈಟಲ್ಲಿ ಅಡ್ಮಿಷನ್ ಪ್ರೋಸೆಸ್ಗೆ ಹೋದರೆ ಇಲ್ಲಿ ಫಸ್ಟ್ ರೌಂಡ್ ಹಂಚಿಕೆ ಕಟ್ ಆಫ್ ಅಂತ ಕೊಟ್ಟಿದ್ದಾನೆ. ಸೊ ಮೂರೂ ಕೊಟ್ಟಿದ್ದಾನೆ, MBA, MCA, MTech ಮೂರದು ಕಟ್ ಆಫನ್ನು ಕೊಟ್ಟಿದ್ದಾನೆ. ಯಾರ್ಯಾರು ಈಗ ಚಾಯ್ಸ್ 2 ಕೊಟ್ಟಿದ್ದೀರಾ, ಚಾಯ್ಸ್ 3 ಕೊಟ್ಟಿದ್ದೀರಾ, ಅವರೆಲ್ಲ ಇದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ಕಟ್ ಆಫ್ ಎಷ್ಟಿದೆ. ಸೊ ನೆಕ್ಸ್ಟ್ ನೀವು ಯಾವ ರೀತಿ ಇದು ಮಾಡಬೇಕು ಅಂತ. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಡೌಟ್ ಏನಿದೆ ಅಂತ ಹೇಳಿದ್ರೆ, ಸರ್ ನಾನು ಚಾಯ್ಸ್ 2 ಕೊಟ್ಟಿದ್ದೀನಿ, ನನಗೆ ಅಡ್ಮಿಷನ್ ಆರ್ಡ್ರ್ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ನೋಡಿ ಸ್ಟೂಡೆಂಟ್, ಚಾಯ್ಸ್ 2 ಕೊಟ್ಟಿರೋದು ಅಡ್ಮಿಷನ್ ಆರ್ಡ್ರ್ ಬರೋದಿಲ್ಲ. ಬರೀ ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಅಡ್ಮಿಷನ್ ಆರ್ಡ್ರ್ ಬರೋದಿಲ್ಲ. ಚಾಯ್ಸ್ 2 ಕೊಟ್ಟಿದ್ರೆ ನೀವು ಹೋಲ್ಡ್ ಮಾಡಿದ್ದೀರಾ ಅಂತ ಅರ್ಥ. ಹೋಲ್ಡ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡ್ರ್ ಬರಲಿಕ್ಕಿಲ್ಲ. ಸೊ ನೀವು ನೆಕ್ಸ್ಟು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಸೆಲೆಕ್ಟ್ ಆಗುತ್ತೆ, ನೀವು ಆಲ್ರೆಡಿ ಪೇಮೆಂಟ್ ಮಾಡಿರ್ತೀರ, ಅಲ್ಲಿ ನಿಮಗೆ ಚಾಯ್ಸೇ ಇರಲ್ಲ. ನೀವು ಯಾವ ಕಾಲೇಜ್ ಸೆಲೆಕ್ಟ್ ಆಗಿರುತ್ತೆ ಆ ಕಾಲೇಜ್ ನೀವು ಹೋಗಲೇಬೇಕಾಗತ್ತೆ. ಓಕೆ. ಹಾಗೂ ಥರ್ಡ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟಿರೋರು ನೀವು ಏನು ಮಾಡಬೇಕು ಅಂತ ಕೇಳ್ತಾರೆ. ನೀವೇನೂ ಮಾಡಬೇಕಾಗಿಲ್ಲ. ಯು ಶುಡ್ ವೆಯ್ಟ್ ಫಾರ್ ರೌಂಡ್ 2. ರೌಂಡ್ 2ಗೆ ನೀವು ವೆಯ್ಟ್ ಮಾಡೋ ಆಪ್ಷನ್ ಎಂಟ್ರಿ ರೌಂಡ್ 2ಗೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿವರೆಗೂ ನೀವೇನೂ ಪ್ರೋಸೆಸ್ ಮಾಡೋದು ಬೇಕಾಗಿಲ್ಲ. ಯಾರು ಚಾಯ್ಸ್ 3 ಕೊಟ್ಟಿರ್ತಕ್ಕಂಥವ್ರು. ಚಾಯ್ಸ್ 2 ಕೊಟ್ಟಿರ್ತಕ್ಕಂಥವ್ರು ಕೂಡ ರೌಂಡ್ 2 ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಮೀನ್ ವೈಲ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಕಟ್ ಆಫನ್ನು ಅನಲೈಸ್ ಮಾಡ್ಕೋಬೇಕಾಗ್ತದೆ. ಹಾಗೂ ನೆಕ್ಸ್ಟು ಈಗ ಒಂದು ಕಾಲೇಜಲ್ಲಿ 60 ಸೀಟ್ಸ್ ಇರುತ್ತೆ. ಆ 60 ಸೀಟ್ಸಲ್ಲಿ ಎಷ್ಟು ಫಿಲ್ ಆಗಿದೆ, ಎಷ್ಟು ವೇಕೆಂಟ್ ಆಗಿ ಉಳ್ಕೊಂಡಿದೆ ಅಂದರೆ ಖಾಲಿ ಇದೆ, ಅದನ್ನು ಸೆಕೆಂಡ್ ರೌಂಡ್ಗೆ ಅವ್ರೇನು ಮಾಡ್ತಾರೆ, ಫಸ್ಟು ಎಷ್ಟು ಸೀಟ್ ಇದೆ ಅಂತ ಬಿಡ್ತಾರೆ. ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ ಖಾಲಿ ಇದೆ ಅಂತ ಬಿಡ್ತಾರೆ. ಅದರ ಪ್ರಕಾರ ನೀವು ಕಟ್ ಆಫ್ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಚಾಯ್ಸ್ 3 ಕೊಟ್ಟಿರ್ತಕ್ಕಂಥವ್ರು ಹೊಸದಾಗಿ ಆ್ಯಡ್ ಮಾಡ್ಬೋದು ಅಥವಾ ನೀವು ರೀಆರ್ಡರ್ ಮಾಡ್ಬೋದು. ಆದರೆ ಚಾಯ್ಸ್ 2 ಕೊಟ್ಟಿರ್ತಕ್ಕಂಥವ್ರಿಗೆ ಅವ್ರೇನು ಅಪ್ಪರ್ ಆರ್ಡರ್ ಇರುತ್ತೆ, ಫಾರ್ ಎಕ್ಸಾಂಪಲ್ 1 2 3 4 ಫೋರ್ತ್ ಕಾಲೇಜ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಈ 1 2 3 ಕಾಲೇಜನ್ನು ಏನು ಮಾಡ್ಬೋದು, ಅವರು ರೀಆರ್ಡರನ್ನು ಮಾಡ್ಬೋದು ಬೇಸ್ಡ್ ಅಪಾನ್ ದೇರ್ ಫಸ್ಟ್ ರೌಂಡ್ ಕಟ್ ಆಫ್. ದಿಸ್ ಇಸ್ ಫಸ್ಟ್ ಥಿಂಗ್. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಅಂದರೆ ಫ್ಯೂ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಯು ಆರ್ ಸ್ಟಾಪ್ಡ್ ಫ್ರಮ್ ಆಪ್ಷನ್ ಎಂಟ್ರಿ ಅಂತ ಬರ್ತಾ ಇದೆ. ದಯವಿಟ್ಟು ಇದಕ್ಕೆ ಯಾರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ KA ಅಥಾರಿಟಿ ಅವರು. ಯಾರಾದರೂ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು KA ಅಥಾರಿಟಿಗೆ ವಿಸಿಟ್ ಮಾಡಿ. 7 ಗಂಟೆ ತನಕ ಇರುತ್ತೆ, 6 ಗಂಟೆ ತನಕ. ಅದೇನು ಸಮಸ್ಯೆ ಅಂತ ಕೇಳಿಕೊಂಡು ನನಗೂ ಕೂಡ ಮೇಲ್ ಮಾಡಿ. ಸೊ ದಟ್ ನಾನು ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಮೋಕ್ಷಿಕಾ ಅಕಾಡೆಮಿ @gmail.com ನನಗೆ ಮೆಸೇಜ್ ಮಾಡಿ. ಇನ್ ಕೇಸ್ ಯಾರಾದರೂ ಆಲ್ರೆಡಿ ಹೋಗಿದ್ರೆ, ಓಕೆ, ಇನ್ ಕೇಸ್ ಆಲ್ರೆಡಿ ಯಾರಾದರೂ ಹೋಗಿದ್ರೆ ಏನಕ್ಕೆ ಆ ರೀತಿ ಬರ್ತಾ ಇದೆ ಅನ್ನೋದನ್ನು, ಅಥವಾ ಯಾರು ಕಾಲ್ ರೆಕಾರ್ಡ್ ಮಾಡಿದ್ರೆ ದಯವಿಟ್ಟು ನನಗೆ ಸೆಂಡ್ ಮಾಡಿ @mokshicaacademy@gmail.com. ಈ ನಂಬರ್ನ ಅಲ್ಲಿ ಹಾಕಿ ನಾನು ಕಾಲ್ ಮಾಡ್ತೀನಿ. ಸೊ ದಟ್ ಬೇರೆಯವ್ರಿಗೂ ಕೂಡ ನಾನು ಇದು ಮಾಡ್ಬೋದು. ಬಿಕಾಸ್ ನನ್ನ ವರ್ಕ್ ಮಾಡಿಕೊಂಡು ಕೂಡ ಕಾಲ್ ಮಾಡ್ತಾ ಇದ್ದೀನಿ. ಸೊ ಸ್ಟಿಲ್ಲು ಯಾರೂ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಚಾನ್ಸ್ ತಗೊಳ್ಳೋದು ಬೇಡ. ದಯವಿಟ್ಟು ಯಾರು ಒಬ್ಬರು ಬ್ಯಾಂಗ್ಳೂರಲ್ಲಿದ್ದರೆ ವಿಸಿಟ್ ಮಾಡಿಬಿಟ್ಟು ನನಗೂ ಕೂಡ ಅಪ್ಡೇಟನ್ನು ಮಾಡಿ. ಆ್ಯಂಡ್ ಫೀ ಪೇಮೆಂಟ್ ಮಾಡಿರೋರಿಗೆ ಸರ್ ಇನ್ನೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಾಯಿಲ್ಲ. ನೋಡಿ ಸ್ಟೂಡೆಂಟ್ಸ್, ಫೀ ಪೇ ಮಾಡ್ತಿದ್ದೀರ ನೀವು, ಅಲ್ಲಿ ಮಾಡ್ಬಿಟ್ಟು ಬಂದಿರ್ತೀರ, ಬಟ್ ಅದಕ್ಕೆ ಒಂದು 2 hours 3 hours ಟೈಮ್ ತೊಗೊಳುತ್ತೆ. ಬ್ಯಾಂಕ್ ಆದರೆ ಬ್ಯಾಂಕಲ್ಲಿ ಸೈಕಲ್ಸ್ಗಳಿರ್ತದೆ, ಫಸ್ಟ್ ಸೈಕಲ್, ಸೆಕೆಂಡ್ ಸೈಕಲ್, ಆ ರೀತಿ ಪೇಮೆಂಟನ್ನು ಪ್ರೋಸೆಸನ್ನು ಮಾಡ್ತಾರೆ. ಹಾಗಾಗಿ ನಿಮಗೆ ಆ ಫೀ ಪೇಮೆಂಟ್ ಇನ್ನೂ ಅಪ್ಡೇಟ್ ಆಗಿರಲಿಕ್ಕಿಲ್ಲ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋದು ಬೇಡ. ನಿಮ್ಗೆ ಅಡ್ಮಿಷನ್ ಆರ್ಡರ್ ಬಂದೇ ಬರುತ್ತೆ. ಬಟ್ ನಿಮಗೆ ಒಂದು 2-3 hours ಅಥವಾ 5 hours ಆದಮೇಲೆ ನಿಮಗೆ ಆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳೋದು ಬೇಡ ಇನ್ ಕೇಸ್ ಯಾರು ಪೇಮೆಂಟನ್ನು ಮಾಡಿದರೆ. ಸೊ ಇವಿಷ್ಟು ಡೌಟನ್ನು ನನಗೆ ಸದ್ಯಕ್ಕೆ ಕ್ಲಾರಿಫೈನ ಮಾಡಿದ್ದೀನಿ. ಇನ್ನೂ ಕೂಡ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.